SSLC ಸಮಾಜ ವಿಜ್ಞಾನ ದೃಶ್ಯ ಮಾಧ್ಯಮ ಬೋಧನೆಗೆ ಎಲ್ಲರಿಗೂ ಸ್ವಾಗತ. ಪ್ರಸ್ತುತಪಡಿಸುತ್ತಿರುವವರು ಶ್ರೀಮತಿ RS ರೊಟ್ಟಿ, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಾಬಾನಗರ್, ತಾಲೂಕು ಜಿಲ್ಲಾ ವಿಜಯಪುರ. ಈ ದಿನ ನಾವು ರಾಜ್ಯಶಾಸ್ತ್ರ ಅಧ್ಯಾಯ 2 ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ವಿವರವಾಗಿ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭಾರತದ ವಿದೇಶಾಂಗ ನೀತಿ, ಇದರ ಪ್ರಸ್ತಾವನೆಯನ್ನು ನಾವೀಗ ತಿಳಿದುಕೊಳ್ಳೋಣ. ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ, ಯಾವ ರೀತಿ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತವೆ ಎಂಬುದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ರಾಷ್ಟ್ರಗಳ ನಡುವೆ ವ್ಯವಹಾರ ಸಂಬಂಧ ಹೇಗೆ ಇರುತ್ತದೆ ಎನ್ನುವುದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಇಲ್ಲಿ ಉದಾಹರಣೆಯಾಗಿ ನಾವು ನೋಡಲಾಗಿ, ಹೇಗೆ ಓರ್ವ ವ್ಯಕ್ತಿ ಇತರರೊಡನೆ ಸಂಬಂಧವಿರಿಸಿಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿರುವುದು ಸಾಧ್ಯವಿಲ್ಲವೋ, ಹಾಗೆಯೇ ಪ್ರತಿಯೊಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಇರುವುದು ಸಾಧ್ಯವಿಲ್ಲ. ಹಾಗಾಗಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ ಎಂದು ಕರೆಯಲಾಗಿದೆ. ಇಲ್ಲಿ ವಿದೇಶಾಂಗ ನೀತಿ ಅನ್ನೋದು ಪ್ರಮುಖ ಆಗೈತಿ. ವಿದೇಶಾಂಗ ನೀತಿ ಅನ್ನೋದು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಆಗಲೆಲ್ಲ ಕೇಳ್ತಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಗಮನಿಸ್ರಿ, ವಿದೇಶಾಂಗ ನೀತಿ ಅಂದ್ರೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ಒಂದು ನೀತಿಯನ್ನ ವಿದೇಶಾಂಗ ನೀತಿ ಅಂತೇಳಿ ಕರೆಯುತ್ತಾರೆ. ಇಂದು ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದ ವಿದೇಶಾಂಗ ನೀತಿ ತೀರಾ ಅತಿ ಅವಶ್ಯಕವಾದುದಾಗಿದೆ. ವಿಶ್ವದಲ್ಲಿ ಸುಮಾರು 200 ರಾಷ್ಟ್ರಗಳು ಇದ್ದು, ಕೆಲವೇ ರಾಷ್ಟ್ರಗಳು ಬಲಿಷ್ಠವಾಗಿದ್ದರೆ ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ. ಆದರೂ ಒಂದಲ್ಲ ಒಂದು ರೀತಿಯ ವಿದೇಶಾಂಗ ನೀತಿಯನ್ನ ಅನುಸರಿಸುತ್ತಿವೆ. ಆದ್ದರಿಂದಲೇ ವಿದ್ವಾಂಸರು ಈ ರೀತಿ ಹೇಳಿದ್ದಾರೆ: ಪ್ರಪಂಚದಲ್ಲಿ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರಗಳು ಎಲ್ಲಿಯವರೆಗೆ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿಯನ್ನ ಹೊಂದುವುದಕ್ಕೆ ಕಾರಣವಾಗುತ್ತದೆ ಅಂತೇಳಿ ಹೇಳಿದ್ದಾರೆ. ಅಂದರೆ ಪ್ರಪಂಚದಲ್ಲಿ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರಗಳು ಇರುವವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿಯಲ್ಲಿ ಇದ್ದೇ ಇರುತ್ತದೆ ಅಂತೇಳಿ ವಿದ್ವಾಂಸರು ಹೇಳಿದ್ದಾರೆ. ಹೀಗೆ ಸಾರ್ವಭೌಮ ರಾಷ್ಟ್ರ ಅಂತನ್ನುವುದನ್ನು ನಾವೀಗ ತಿಳ್ಕೊಳ್ಳೋಣ. ಯಾವುದೇ ಒಂದು ರಾಷ್ಟ್ರ ಯಾವುದೇ ಬಗೆಯಾಗಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಇತರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನ ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತೇಳಿ ಕರೆಯಲಾಗಿದೆ. ಅದು ಆಂತರಿಕವಾಗಿ ಬಾಹ್ಯವಾಗಿ ಬೇರೆ ರಾಷ್ಟ್ರದ ಅಧೀನಕ್ಕೆ ಒಳಗಾಗಿರದೆ ಸ್ವತಂತ್ರವಾಗಿರುವುದನ್ನ ಸಾರ್ವಭೌಮ ರಾಷ್ಟ್ರ ಅಂತೇಳಿ ಕರೆಯಲಾಗಿದೆ. ಭಾರತವೂ ಸಹ ಸ್ವತಂತ್ರ ನಂತರ ತನ್ನದೇ ಆದ ವಿದೇಶಾಂಗ ನೀತಿಯನ್ನ ಹೊಂದಿದೆ ಅನ್ನೋದು ಗಮನಾರ್ಹವಾದಂತಹ ಅಂಶವಾಗಿದೆ. ಈಗ ನಾವು ಈ ಅಧ್ಯಾಯದಲ್ಲಿ ವಿದೇಶಾಂಗ ನೀತಿಯ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ. ಭಾರತವು ಇಂದು ಜಗತ್ತಿನಲ್ಲಿ ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವ ಮಾನ್ಯತೆಯನ್ನ ಪಡೆಯಲು ಹಲವಾರು ಕಾರಣವಾದಂಥ ಅಂಶಗಳನ್ನು ಒಳಗೊಂಡಿದೆ. ಭಾರತ ಯಾಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಮಾನ್ಯ ರಾಷ್ಟ್ರವಾಗಿ ಹೊರಹೊಮ್ಮೈತಿ ಅನ್ನೋದಕ್ಕೆ ಈ ಅಂಶಗಳನ್ನು ತಾವು ಗಮನಿಸಬೇಕು. ಭಾರತವು ವಿಪುಲವಾದ ಜನಸಂಖ್ಯೆಯನ್ನ ಹೊಂದಿದೆ. ಎರಡನೇ ಅಂಶ, ಅಪಾರವಾದ ಪ್ರಾಕೃತಿಕ ಸಂಪತ್ತನ್ನ ಭಾರತ ಹೊಂದಿದೆ. ಹಾಗೆಯೇ ಮೂರನೇ ಅಂಶ, ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯವನ್ನು ಕೂಡ ಭಾರತ ಹೊಂದಿದೆ. ಹಾಗೆಯೇ ಬಲಾಢ್ಯ ಸೈನಿಕ ಬಲ ಮುಂತಾದವನ್ನ ಹೊಂದಿದ್ದು ಜಗತ್ತಿನಲ್ಲಿ ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವ ಮಾನ್ಯತೆಯನ್ನ ಭಾರತ ಪಡೆದುಕೊಂಡಿದೆ. ಇಲ್ಲಿ ಅಪಾರವಾದ ಜನಸಂಖ್ಯೆ ಐತಿ,
ಅಪಾರವಾದಂಥ ಪ್ರಾಕೃತಿಕ ಸಂಪತ್ತೈತಿ. ಈ ಪ್ರಾಕೃತಿಕ ಸಂಪತ್ತನ್ನು ಬೌದ್ಧಿಕ ಪರಿಣಿತಿಯನ್ನು ಹೊಂದಿದಂಥ ಮಾನವ ಬಳಸಿಕೊಂಡು ರಾಷ್ಟ್ರವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ತಾ ಇದ್ದಾನೆ. ಪ್ರಸ್ತುತ ಜಗತ್ತಿನ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದ ನಿರ್ದಿಷ್ಟ ಹಾಗೂ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದು, ಅವುಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ. ಭಾರತವು 1947ರಲ್ಲಿ ಸ್ವಾತಂತ್ರ್ಯ ಪಡೆದ ಸಾರ್ವಭೌಮ ರಾಷ್ಟ್ರವಾಗಿದ್ದು, ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿ ತನ್ನ ಮೂಲಕ ಜಗತ್ತಿನ ಇತರ ಎಲ್ಲ ರಾಷ್ಟ್ರಗಳ ಮೈತ್ರಿಯನ್ನು ಭಾರತ ಬಯಸುತ್ತಿದೆ. ಹಾಗೆಯೇ ಮುಂದುವರೆದು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಭಾರತ ವಿದೇಶಾಂಗ ನೀತಿ ಅಂದರೆ ಒಂದು ರಾಷ್ಟ್ರ ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ವಿಧಾನ, ಉದ್ದೇಶ, ಯಾವ ಉದ್ದೇಶಕ್ಕಾಗಿ ವಿದೇಶಾಂಗ ನೀತಿಯನ್ನು ಹೊಂದೈತಿ ಅನ್ನುವುದನ್ನು ನಾವೀಗ ತಿಳ್ಕೊಳ್ಳೋಣ. ರಾಷ್ಟ್ರದ ಭದ್ರತೆ ಒಂದನೇ ಅಂಶ. ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಒಂದನೇ ಅಂಶ ಏನು? ರಾಷ್ಟ್ರದ ಭದ್ರತೆ. 2, ರಾಷ್ಟ್ರದ ಆರ್ಥಿಕ ಸಂವರ್ಧನೆ. 3, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು. 4, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು. 5, ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. ಆ ಮೂಲಕ ವಿದೇಶಾಂಗ ನೀತಿಯ ಒಟ್ಟಾರೆ ಉದ್ದೇಶಗಳನ್ನು ನಾವು ನೋಡಲಾಗಿ, ನಮ್ಮ ರಾಷ್ಟ್ರದ ಭದ್ರತೆಯನ್ನು ಹೆಚ್ಚಿಸುವುದಕ್ಕಾಗಿ, ನಮ್ಮ ರಾಷ್ಟ್ರದ ಆರ್ಥಿಕ ಸಂವರ್ಧನೆಯನ್ನು ಬಲಪಡಿಸುವುದಕ್ಕಾಗಿ, ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ಬೇರೆ ಪ್ರಪಂಚದ ರಾಷ್ಟ್ರಗಳಲ್ಲಿ ಬಿತ್ತರಿಸುವುದಕ್ಕಾಗಿ, ಒಟ್ಟಾರೆ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ಶತ್ರು ರಾಷ್ಟ್ರಗಳನ್ನು ಕಡಿಮೆ ಮಾಡುವುದಕ್ಕಾಗಿ, ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವ ಪ್ರಮುಖವಾದಂಥ ಉದ್ದೇಶಗಳನ್ನು ಭಾರತದ ವಿದೇಶಾಂಗ ನೀತಿ ಒಳಗೊಂಡಿದೆ. ಈ ಕುರಿತಾಗಿ 1946ರ ಸೆಪ್ಟೆಂಬರ್ 7ರಂದು ಜವಾಹರ್ಲಾಲ್ ನೆಹರು ಅವರು ನೀಡಿದ ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸಿದರು. ಅವರ ಈ ಭಾಷಣವು ಅಮೆರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತವು ರೂಪಿಸಿಕೊಳ್ಳುವ ಸಂಬಂಧಗಳ ಬಗ್ಗೆಯೂ ಸೂಚನೆಗಳನ್ನು ನೀಡಿತು. ಅಂದರೆ ಮೊದಲ ಬಾರಿಗೆ ಜವಾಹರ್ಲಾಲ್ ನೆಹರು ಅವರು 1946 ಸೆಪ್ಟೆಂಬರ್ 7ರಂದು ಈ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನು ರೇಡಿಯೋದೊಳಗೆ ಹೇಳಿದರು. ಆ ಒಂದು ವಿದೇಶಾಂಗ ನೀತಿಯ ಅಂಶಗಳನ್ನು ನಾವೀಗ ವಿವರವಾಗಿ ತಿಳ್ಕೊಳ್ತಾ ಇದ್ದೀವಿ. ಈ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದರು. ಹೀಗೆ ಹಲವಾರು ಕಾರಣಗಳಿಂದಾಗಿ ಭಾರತದ ವಿದೇಶಾಂಗ ನೀತಿಯನ್ನು ನೆಹರು ಅವರ ವಿದೇಶಾಂಗ ನೀತಿ ಅಂತಲೂ ಕೂಡ ವರ್ಣಿಸಿದ್ದಾರೆ. ಭಾರತದ ವಿದೇಶಾಂಗ ನೀತಿ ಹಲವಾರು ಅಂಶಗಳ ಪ್ರಭಾವದಿಂದ ರೂಪಿತವಾಗಿದೆ ಅನ್ನುವುದನ್ನು ತಾವು ಗಮನಿಸಬೇಕು. ಹಾಗೆಯೇ ಭಾರತದ ಈ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನುವುದನ್ನು ನಾವೀಗ ತಿಳಿದುಕೊಳ್ಳೋಣ. ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊದಲನೆಯದು ರಾಷ್ಟ್ರೀಯ ಹಿತಾಸಕ್ತಿಗಳು. ರಾಷ್ಟ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅನ್ಯ ರಾಷ್ಟ್ರಗಳೊಂದಿಗೆ ಇಲ್ಲಿ ವ್ಯವಹಾರ ಪ್ರಕ್ರಿಯೆ ನಡೀತಾ ಇರುತ್ತದೆ. ಭೌಗೋಳಿಕ ಅಂಶಗಳು ಎರಡನೇ ಅಂಶ, ಭೌಗೋಳಿಕ ಅಂಶಗಳು. 3, ರಾಜಕೀಯ ಪರಿಸ್ಥಿತಿ. 4, ಆರ್ಥಿಕ ವ್ಯವಸ್ಥೆ. 5, ರಕ್ಷಣಾ ಸಾಮರ್ಥ್ಯ. 6, ಜನಾಭಿಪ್ರಾಯ. 7, ಅಂತಾರಾಷ್ಟ್ರೀಯ ಪರಿಸರ. ಹೀಗೆ ಈ ಎಲ್ಲ ಅಂಶಗಳ ಆಧಾರವಾಗಿಟ್ಟುಕೊಂಡು ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಇವಾಗಿವೆ ಅನ್ನುವುದನ್ನು ತಾವು ಗಮನಿಸಬೇಕು. ವಿದೇಶಾಂಗ ನೀತಿಯ ನಿರೂಪಣೆಯ ಪ್ರಮುಖ ಅಂಶಗಳಾಗಿ ಕೂಡ ಇವುಗಳು ಹೊರಹೊಮ್ಮಿವೆ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಅನ್ನುವುದನ್ನು ನಾವು ನೋಡಲಾಗಿ, 1, ಪಂಚಶೀಲ ತತ್ವಗಳು. 2, ಅಲಿಪ್ತ ನೀತಿ. 3, ವಸಾಹತುಶಾಹಿತ್ವಕ್ಕೆ ವಿರೋಧ. 4, ವರ್ಣಭೇದ ನೀತಿಗೆ ವಿರೋಧ. 5, ನಿಶಸ್ತ್ರೀಕರಣ. ಈ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳ ಬಗ್ಗೆ ವಿವರವಾಗಿ ನಾವೀಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪಂಚಶೀಲ ತತ್ವಗಳು. ವಿಶ್ವದ ರಾಷ್ಟ್ರಗಳು ವಿಭಿನ್ನ ಸಾಮಾಜಿಕ,
ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದ್ದರೂ ಸಹ ಪರಸ್ಪರ ಸಹಕಾರ ಸಹಬಾಳ್ವೆಯನ್ನ ಅಳವಡಿಸಿಕೊಂಡಿವೆ. ಇದೇ ಆಧಾರದ ಮೇಲೆ 1954ರ ಜೂನ್ ತಿಂಗಳಲ್ಲಿ ವಿಶ್ವಶಾಂತಿ ದೃಷ್ಟಿಯಿಂದ ಚೀನಾ ಮತ್ತು ಭಾರತ ಅಂದಿನ ಪ್ರಧಾನಿಗಳಾದ ಚೀನಾದ ಪ್ರಧಾನಿ ತಾವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು ಚೌ ಎನ್ ಲಾಯ್ ಹಾಗೂ ಭಾರತದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸೇರಿ ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸಿಕೊಂಡವು. ಅಂದ್ರೆ ಪಂಚಶೀಲ ತತ್ವ ಒಪ್ಪಂದಕ್ಕೆ ಈ ಎರಡೂ ಪರಸ್ಪರ ನಾಯಕರುಗಳು ಸಹಿ ಹಾಕ್ತಾರ. ಅವುಗಳೇ ಪಂಚಶೀಲ ತತ್ವಗಳು. ಅವುಗಳು 5 ತತ್ವಗಳನ್ನ 5 ಸೂತ್ರಗಳನ್ನ ಒಳಗೊಂಡಿವೆ. ಆ 5 ಸೂತ್ರಗಳು ಯಾವುವು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ. ಇಲ್ಲಿ ಭಾರತ ಮತ್ತು ಚೀನಾ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವವನ್ನ ಕೊಡಬೇಕು. ಎರಡನೇ ಅಂಶ ಪರಸ್ಪರ ಆಕ್ರಮಣ ಮಾಡದಿರುವುದು. ಪರಸ್ಪರರ ಮೇಲೆ, ಭಾರತದ ಮೇಲೆ ಚೀನಾ ಆಗಿರ್ಬೋದು, ಚೀನಾದ ಮೇಲೆ ಭಾರತ ಆಗಿರ್ಬೋದು, ಆಕ್ರಮಣವನ್ನ ಮಾಡಬಾರದು ಅನ್ನೋದು ಪಂಚಶೀಲ ತತ್ವಗಳಲ್ಲಿ ಇರುವಂತ ಎರಡನೇ ಅಂಶವಾಗಿದೆ. ಮೂರನೇದ್ದು ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು. ಅಂದರೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಚೀನಾ ಹಸ್ತಕ್ಷೇಪ ಮಾಡಬಾರದು, ಚೀನಾದ ಆಂತರಿಕ ವ್ಯವಹಾರಗಳಲ್ಲಿ ಭಾರತ ಹಸ್ತಕ್ಷೇಪ ಮಾಡದಿರುವುದು ಪಂಚಶೀಲ ತತ್ವಗಳಲ್ಲಿ ಮೂರನೇ ಅಂಶವಾಗಿದೆ. ಪರಸ್ಪರ ಸಹಕಾರ ಮತ್ತು ಸಮಾನತೆ. ಪರಸ್ಪರರು ಚೀನಾ ಮತ್ತು ಭಾರತ ರಾಷ್ಟ್ರಗಳು ಸಹಕಾರವನ್ನ ಹೊಂದಬೇಕು, ಜೊತೆಗೆ ಸಮಾನತೆಯ ತತ್ವವನ್ನ ಅಳವಡಿಸ್ಕೋಬೇಕು ಅನ್ನುವುದು ಕೂಡ ಪಂಚಶೀಲ ತತ್ವಗಳಲ್ಲಿ ನಾಲ್ಕನೇ ಅಂಶ. ಇನ್ನು ಐದನೇದೇನು ಅಂತಂದ್ರೆ ಶಾಂತಿಯುತ ಸಹಬಾಳ್ವೆ. ಎರಡು ರಾಷ್ಟ್ರಗಳು ಶಾಂತಿಯುತವಾದಂತಹ ಸಹಜೀವನವನ್ನ ಸಹಬಾಳ್ವೆಯನ್ನ ನಡೆಸಬೇಕಾದದ್ದು ಕೂಡ ಪಂಚಶೀಲ ತತ್ವಗಳಲ್ಲಿರುವಂತಹ ಐದನೇ ಅಂಶವಾಗಿವೆ. ಈ ಪಂಚಶೀಲ ತತ್ವಗಳು ನಮ್ಮ ವಿದೇಶಾಂಗ ನೀತಿಯ ತಳಹದಿ ಆಗಿವೆ ಅಂತ ಹೇಳಿಕೆಸಿಂದ ಹೇಳಬಹುದಾಗಿದೆ. ಇನ್ನು ಎರಡನೇ ಪ್ರಮುಖವಾದಂತಹ ಅಂಶ ಅಲಿಪ್ತ ನೀತಿ. ಈ ಅಲಿಪ್ತ ನೀತಿಯನ್ನ ನಾವು ನೋಡಲಾಗಿ ದ್ವಿತೀಯ ಜಾಗತಿಕ ಮಹಾಯುದ್ಧದ ಬಳಿಕ, ದ್ವಿತೀಯ ಜಾಗತಿಕ ಮಹಾಯುದ್ಧ 1939ರಿಂದ 1945ರವರೆಗೆ ನಡೀತು. ಈ ದ್ವಿತೀಯ ಜಾಗತಿಕ ಮಹಾಯುದ್ಧದ ಬಳಿಕ ವಿಶ್ವವು 2 ಶಕ್ತಿ ಬಣಗಳಾಗಿ ವಿಭಾಗ ಆಗ್ತದ. ಆ 2 ಶಕ್ತಿ ಬಣಗಳ ನಾಯಕ ರಾಷ್ಟ್ರಗಳು ಯಾವುವು ಅಂತಂದ್ರೆ ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನ, ಇನ್ನೊಂದು ರಷ್ಯಾ, ಸೋವಿಯತ್ ರಷ್ಯಾ. ಈ ಅಮೆರಿಕ ಸಂಯುಕ್ತ ಸಂಸ್ಥಾನ ನೇತೃತ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಹಾಗೂ ಸೋವಿಯತ್ ರಷ್ಯಾ ಹಿರಿತನದ ಕಮ್ಯುನಿಸ್ಟ್ ರಾಜ್ಯಗಳು ಎಂಬುದಾಗಿ ಜಗತ್ತು 2 ಭಾಗವಾಗಿ ಧ್ರುವೀಕರಣವನ್ನ ಕಂಡಿತು. ಅದು ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ. ಅಲ್ಲದೆ ಈ 2 ಬಣಗಳ ನಡುವೆ ಶೀತಲ ಸಮರವೂ ಕೂಡ ಪ್ರಾರಂಭ ಆಗ್ತದ. ಆ ದಿನಗಳಲ್ಲಿ ಭಾರತವು ಈ 2 ಬಣಗಳಲ್ಲಿ ಯಾವ ಶಕ್ತಿ ಬಣಕ್ಕೂ ಸೇರದೆ ಅಲಿಪ್ತ ನೀತಿಯನ್ನ ಅನುಸರಿಸಿ ತಟಸ್ಥವಾಯಿತು. ಜೊತೆಗೆ 2 ಬಣಗಳ ವಿಶ್ವಾಸ ಗಳಿಸಿಕೊಳ್ಳುವುದರ ಮೂಲಕ ಅಮೆರಿಕಾದಿಂದ ಆರ್ಥಿಕ ನೆರವನ್ನು, ಸೋವಿಯತ್ ರಷ್ಯಾದಿಂದ ಭದ್ರತಾ ನೆರವನ್ನು ಕೂಡ ಪಡೆಯುವಲ್ಲಿ ಯಶಸ್ವಿಯಾಯಿತು. ಅಲ್ಲದೆ ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಅದರ ಗುಣದೋಷಗಳ ಆಧಾರದ ಮೇಲೆ ಸ್ವಾಗತಿಸುವ ಅಥವಾ ವಿರೋಧಿಸುವ ಕಾರ್ಯಶೈಲಿಯನ್ನ ಭಾರತ ರೂಪಿಸಿತು. ಇಂತಹ ಅಲಿಪ್ತ ನೀತಿಯನ್ನ ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದ ಕೀರ್ತಿ ನಮ್ಮ ಭಾರತಕ್ಕೆ ಸಲ್ಲುತ್ತದೆ. ನೆಹರು ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯವರು ಸವಾಲಿಗೆ ಸವಾಲಿನ ವಿದೇಶಾಂಗ ನೀತಿಯನ್ನ ಅನುಸರಿಸಿದರು. ಹಾಗೆ 1965ರಲ್ಲಿ ಮತ್ತು 1975ರಲ್ಲಿ ಭಾರತದಲ್ಲಿ ನಡೆದಂತಹ ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳ ಈ ನೀತಿಯನ್ನು ಅಳವಡಿಸಿಕೊಂಡಿದ್ದವು. ನಂತರದ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಸುಧಾರಿಸಿ ಪಾಕಿಸ್ತಾನದ ಜೊತೆಗೆ ಮೈತ್ರಿ ಬಾಂಧವ್ಯವನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರ. ಇನ್ನ ಮೂರನೇ ಪ್ರಮುಖವಾದಂಥ ಅಂಶ ವಸಾಹತುಶಾಹಿತ್ವಕ್ಕೆ ವಿರೋಧ. ಈ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನ ನಾವು ಯಾವ ರೀತಿ ಅನ್ನೋದನ್ನ ನೋಡಲಾಗಿ ಭಾರತದ ವಿದೇಶಾಂಗ ನೀತಿ ವಸಾಹತುಶಾಹಿತ್ವವನ್ನ ವಿರೋಧಿಸುತ್ತದೆ.
ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನ ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಅಂತೇಳಿ ಕರೆಯಲಾಗ್ತದ. ವಿದ್ಯಾರ್ಥಿಗಳು ಗಮನಿಸಬೇಕು, ಭಾರತ 1947ಕ್ಕಿಂತ ಪೂರ್ವದಲ್ಲಿ ವಸಾಹತುಶಾಹಿ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಯುರೋಪಿಯನ್ನರು, ತಮಗೆಲ್ಲ ಗೊತ್ತೈತಿ, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಭಾರತಕ್ಕೆ ವ್ಯಾಪಾರ ಮಾಡಕ್ಕೆ ಬಂದು ಭಾರತದಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡಿದರು. ಅವರುಗಳಲ್ಲಿ ಬ್ರಿಟಿಷರು ಭಾರತದಲ್ಲಿ ಬಹಳಷ್ಟು ವರ್ಷಗಳ 200ಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿ ಭಾರತವನ್ನು ವಸಾಹತುಶಾಹಿಯನ್ನಾಗಿ ಮಾರ್ಪಡಿಸಿದ್ರು ಅನ್ನುವುದನ್ನ ತಾವು ಇಲ್ಲಿ ಗಮನಿಸಬೇಕು. ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ಆ ರಾಷ್ಟ್ರದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದನ್ನ ವಸಾಹತುಶಾಹಿತ್ವ ಅಂತೇಳಿ ಕರೆಯುತ್ತಾರೆ. ಈ ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರ ಗಳಿಸಿಕೊಂಡ ಭಾರತ ಸ್ವಾಭಾವಿಕವಾಗಿ ಅದನ್ನು ವಿರೋಧಿಸಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ವಸಾಹತುಶಾಹಿತ್ವ ಇರಕೂಡದು ಎಂದು ಹೇಳಿತು. ಜೊತೆಗೆ ಇದಕ್ಕಾಗಿ ವಸಾಹತುಶಾಹಿತ್ವ ವಿರೋಧಕ್ಕಾಗಿ ದೆಹಲಿ ಮತ್ತು ಬಾಂಡೂಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ, ದೆಹಲಿಯಲ್ಲಿ 1949, ಬಾಂಡೂಂಗ್ನಲ್ಲಿ 1955, ಇಲ್ಲಿ ತನ್ನ ನಿಲುವನ್ನ ಪ್ರತಿಪಾದಿಸಿತು. ಏನದು ನಿಲುವು ಅಂತಂದ್ರ ವಸಾಹತುಶಾಹಿತ್ವವನ್ನ ವಿರೋಧ ಮಾಡ್ತದ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾಹತುಶಾಹಿತ್ವ ಇರಬಾರದು ಅಂತೇಳಿ ಭಾರತ ವಿರೋಧವನ್ನ ಮಾಡ್ತದ. ಇನ್ನು 4ನೇ ಪ್ರಮುಖವಾದಂಥ ಅಂಶ ವರ್ಣಭೇದ ನೀತಿಗೆ ವಿರೋಧ. ಮೊದಲನೇದಾಗಿ ವರ್ಣಭೇದ ನೀತಿ ಅಂದ್ರೆ ಏನು ಅನ್ನುವುದನ್ನು ನಾವು ನೋಡಲಾಗಿ, ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನ ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನ ಕಡೆಗಣಿಸುವ, ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಅಂತೇಳಿ ಕರೆಯಲಾಗುತ್ತದೆ. ಅಂದ್ರ ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯದವರು ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯದವರನ್ನ ತಮಗಿಂತ ಕೀಳು ಅಂತೇಳಿ ಕಡೆಗಣಿಸುವುದನ್ನೇ ವರ್ಣಭೇದ ನೀತಿ ಅಂತೇಳಿ ಕರೆಯಲಾಗ್ತದ. ಈ ವರ್ಣಭೇದ ನೀತಿಯು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಇದು ಮಾರ್ಗವಾಗುತ್ತದೆ. ಇಂಥ ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲಿಯೂ ಯಾವ ರಾಷ್ಟ್ರವೂ ಅನುಸರಿಸಬಾರದು ಎಂಬ ವಿದೇಶಾಂಗ ನೀತಿಯನ್ನ ಭಾರತ ಹೊಂದಿದೆ. ಇತ್ತೀಚಿನವರೆಗೂ ದಕ್ಷಿಣ ಆಫ್ರಿಕಾದಲ್ಲಿ ಅಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶೀಯರನ್ನ ತಮ್ಮ ಹಿಡಿತದಲ್ಲಿ ಇಟ್ಟಿದ್ದರು ಎಂಬುದು ವಿಶೇಷ ಆಗಿದೆ. ಈ ವರ್ಣಭೇದ ನೀತಿಯನ್ನ ಆಫ್ರಿಕಾದ ಗಾಂಧಿ ಎಂದೇ ಖ್ಯಾತರಾಗಿರುವ, ತಾವೆಲ್ಲರೂ ಚಿತ್ರದಲ್ಲಿ ಗಮನಿಸಬಹುದು, ಇವರು ಆಫ್ರಿಕಾದ ಗಾಂಧಿ ಎಂದೇ ಖ್ಯಾತರಾಗಿರುವ ನೆಲ್ಸನ್ ಮಂಡೇಲಾ ಇವರ ಒಂದು ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಲವಾಗಿ ಖಂಡಿಸಿ, ಅಂದ್ರೆ ನೆಲ್ಸನ್ ಮಂಡೇಲಾ ಅವರ ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಈ ವರ್ಣಭೇದ ನೀತಿಯನ್ನ ಬಲವಾಗಿ ಖಂಡಿಸಿ ಹಮ್ಮಿಕೊಂಡಿದ್ದ ಚಳುವಳಿಯನ್ನ ಭಾರತವೂ ಕೂಡ ಬೆಂಬಲಿಸಿತು ಮತ್ತು ಗುರಿಯನ್ನ ಸಾಧಿಸಿತು, ವರ್ಣಭೇದ ನೀತಿಗೆ ವಿರೋಧವನ್ನ ವ್ಯಕ್ತಪಡಿಸೈತಿ. ಇನ್ನೊಂದು ಪ್ರಮುಖವಾದಂಥ ಅಂಶ ನಿಶಸ್ತ್ರೀಕರಣ. ನಿಶಸ್ತ್ರೀಕರಣ ಅಂದ್ರೆ ಏನು ಅಂತ ಅನ್ನೋದನ್ನ ನಾವೀಗ ನೋಡೋಣ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸುವುದು ನಿಶಸ್ತ್ರೀಕರಣ. ಈಗ ಆಲ್ರೆಡಿ ಅದಾವು, ಈಗ ಶಸ್ತ್ರಾಸ್ತ್ರಗಳು ಅದಾವು, ಇನ್ನೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡಲಾರ್ದನ ಇದ್ದಂಥ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸುವುದು, ಇದು ನಿಶಸ್ತ್ರೀಕರಣ. ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿ ನಡೆದಿದೆ. ಈ ರೀತಿಯ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ 3ನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕ ಹಲವು ರಾಷ್ಟ್ರಗಳಲ್ಲಿ ಉಂಟಾಗಿದೆ. ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದ ರಾಷ್ಟ್ರಗಳು ಅಚಾತುರ್ಯದಿಂದಲೋ ತಪ್ಪು ಗ್ರಹಿಕೆಯಿಂದಲೋ ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನ, ಅದರಲ್ಲೂ ಅಣ್ವಸ್ತ್ರಗಳನ್ನ ತಯಾರಿಸಿ ಉಪಯೋಗಿಸುವ ಸಂಭವವಿರುತ್ತದೆ. ಆದುದರಿಂದ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನ ಭಾರತ ಪ್ರತಿಪಾದಿಸುತ್ತಿದೆ. ಶಾಂತಿ ಸೌಹಾರ್ದತೆಗೆ ಒತ್ತು ನೀಡಿದ ಭಾರತದ ಪ್ರಧಾನಿ ನೆಹರೂರವರ
ಕಾಲದಲ್ಲಿ ಸಹಜವಾಗಿಯೇ ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನ ಸೂಚಿಸಿತು. ಸಂಪೂರ್ಣ ನಿಶಸ್ತ್ರೀಕರಣ ಅತ್ಯಗತ್ಯ. ಇಲ್ಲಿ ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರ ಆಗ್ಬಿಟ್ಟೈತಿ. ಯಾಕೆ ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಿಲ್ಲ? ಏಕೆಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ವ್ಯೂಹ ಅತಿ ಅಗತ್ಯವಾಗಿದೆ. ಅಂದ್ರ ಶತ್ರು ರಾಷ್ಟ್ರದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರ ನಮ್ಮ ರಕ್ಷಣೆಗಾಗಿ, ರಕ್ಷಣಾ ವ್ಯೂಹಕ್ಕಾಗಿ ಈ ಒಂದು ಶಸ್ತ್ರಾಸ್ತ್ರಗಳು ಬೇಕೇ ಬೇಕಾಗ್ತದ. ಹಂಗಾಗಿ ನಿಶಸ್ತ್ರೀಕರಣ ಸಂಪೂರ್ಣವಾಗಿ ಸಾಧ್ಯವಿಲ್ಲದ ವಿಚಾರ ಆಗೈತಿ. ಆದರೂ ಭಾರತ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತು ನೀಡಿದೆ. ಭಾರತ ಸಂವಿಧಾನವು ತನ್ನ 51ನೇ ವಿಧಿಯ ಮೂಲಕ, ಇದು ಪ್ರಮುಖವಾದಂತಹ ಅಂಶ ಆಗಿತ್ತು, ಗಮನಿಸ್ರಿ. 51ನೇ ವಿಧಿ ಏನ್ ತಿಳಿಸ್ತದ ಅಂತಂದ್ರ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂತಹ ವಿದೇಶಾಂಗ ನೀತಿಯನ್ನ ಸೂಚಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸಹಬಾಳ್ವೆ, ಅಂತಾರಾಷ್ಟ್ರೀಯ ಮಟ್ಟದೊಳಗಿರುವಂತಹ ಕಾನೂನಿಗೆ ಗೌರವ ಕೊಡಬೇಕು ಅನ್ನುವುದು 51ನೇ ಸಂವಿಧಾನದ ವಿಧಿ ತಿಳಿಸಿಕೊಡ್ತದ. ಹಾಗೆಯೇ ಕೇಂದ್ರ ಸರ್ಕಾರದ ವಿದೇಶಾಂಗ ಖಾತೆ ನಮ್ಮ ದೇಶದ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನ ಬಲಪಡಿಸುವ ರೀತಿಯಲ್ಲಿ ರೂಪಿತವಾಗಿದೆ. ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಈ ಎರಡೂ ಸಂಸ್ಥೆಗಳ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟ ಸಂಬಂಧವನ್ನ ಹೊಂದಲು ಬಯಸಿದೆ. ಮೇಲಾಗಿ ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿ ಭಾರತವು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಹೀಗೆ ಆತ್ಮೀಯ ವಿದ್ಯಾರ್ಥಿನಿಯರೇ, ಇಲ್ಲಿಯವರೆಗೆ ತಾವುಗಳು ಈ ವಿದೇಶಾಂಗ ನೀತಿಯ ವಿವರಣೆ, ಈ ಪಾಠದ ಸಂಪೂರ್ಣ ವಿವರಣೆಯನ್ನ ತಾವು ಕೇಳಿದ್ದೀರಿ. ಈಗ ಈ ಪಾಠದಲ್ಲಿ ಬರಬಹುದಾದಂತಹ ಒಂದು ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನಾವೀಗ ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿ, ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸುತ್ತಿದೆ? ಈ ಒಂದು ಪ್ರಶ್ನೆಗೆ ತಾವು ಈ ವಿವರಣೆಯಲ್ಲಿ ನಾನು ನೀಡಿದ್ದೇನೆ, ಅದನ್ನ ಗಮನಿಸಿ ಉತ್ತರ ಬರೀಬೇಕು. ನಿಶಸ್ತ್ರೀಕರಣ ಕೆಲವು ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸುವುದು. ನಿಶಸ್ತ್ರೀಕರಣ ಅತಿ ಅಗತ್ಯ ಆಗೈತಿ. ಯಾಕಂತಂದ್ರ ಇಲ್ಲಿ ಹಾಗೆ ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೀತು ಅಂತಂದ್ರ 3ನೇ ಜಾಗತಿಕ ಮಹಾಯುದ್ಧ ಉಂಟಾಗಿ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಒಂದು ಜೀವಿಯೂ ಕೂಡ ಇರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ನಿಶಸ್ತ್ರೀಕರಣ ಅತಿ ಅಗತ್ಯ ಅನ್ನುವುದನ್ನ ಭಾರತ ಪ್ರತಿಪಾದಿಸುತ್ತಿದೆ. ಇನ್ನು ಎರಡನೇ ಪ್ರಶ್ನೆ, ವರ್ಣಭೇದ ನೀತಿಯು ಮಾನವತ್ವವಾದಕ್ಕೆ ವಿರೋಧವಾದುದು, ಸಮರ್ಥಿಸಿ. ವರ್ಣಭೇದ ನೀತಿ, ಇಲ್ಲಿ ಮಾನವರೆಲ್ಲರೂ ಸಮಾನರು, ಸ್ವತಂತ್ರರು ಅಂದ ಮೇಲೆ ಈ ವರ್ಣಭೇದ ನೀತಿಯನ್ನ ಅನುಸರಿಸುವುದು ಅದು ಮಾನವೀಯವಾದಕ್ಕೆ ವಿರೋಧ ಆಗೈತಿ ಅಂತೇಳಿ ತಾವು ಗಮನಿಸಿ ಇದನ್ನ ಬರಿಬೇಕಾಗ್ತದ. ವಿದೇಶಾಂಗ ನೀತಿ ರಾಷ್ಟ್ರ ಅಭಿವೃದ್ಧಿಗೆ ಸಹಕಾರಿ ಹೇಗೆ? ಅಂದ್ರ ಒಂದು ರಾಷ್ಟ್ರ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂತಂದ್ರ ವಿದೇಶಾಂಗ ನೀತಿ ಹೇಗೆ ಸಹಾಯ ಆಗೈತಿ, ಅದರಲ್ಲಿರುವಂತ ಅಂಶಗಳನ್ನ ತಾವಿಲ್ಲಿ ಬರಿಬೇಕಾಗ್ತದ. ಭಾರತದ ವಿದೇಶಾಂಗ ನೀತಿಯ ಗುರಿಗಳು, ಯಾವ ಗುರಿಗಳನ್ನು ಇಟ್ಟುಕೊಂಡು ವಿದೇಶಾಂಗ ನೀತಿಯನ್ನ ರಚನೆ ಮಾಡಲಾಗೈತಿ ಅನ್ನೋದನ್ನ ವಿವರಣೆ ನೀಡಿ ತಾವು ಅದನ್ನ ಬರೀರಿ. ಹಾಗೆಯೇ ಪಂಚಶೀಲ ತತ್ವಗಳಾವುವು? ಭಾರತ ಮತ್ತು ಚೀನಾ ರಾಷ್ಟ್ರಗಳು 1954ರಲ್ಲಿ ಈ ಪಂಚಶೀಲ ತತ್ವ ಒಪ್ಪಂದಕ್ಕೆ ಸಹಿ ಹಾಕಿಯ 5 ತತ್ವಗಳನ್ನ ಎರಡೂ ರಾಷ್ಟ್ರಗಳು ಪರಸ್ಪರ ಅಳವಡಿಸಿಕೊಂಡಾವು. ಆ ತತ್ವಗಳ ವಿವರಣೆಯನ್ನು ಕೂಡ ನಾನು ನೀಡಿದ್ದೀನಿ. ಆ ವಿವರಣೆಗಳನ್ನ ಮತ್ತೊಮ್ಮೆ ಓದಿ ತಿಳಿದುಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಮಾಡ್ರಿ, ಉತ್ತರವನ್ನ ಬರೀರಿ ಅಂತೇಳಿ ಹೇಳುತ್ತಾ, ಈ ಒಂದು ಪಾಠದಲ್ಲಿ ಈ ಸಂಭವನೀಯ ಪ್ರಶ್ನೆಗಳನ್ನಷ್ಟೇ ಅಲ್ಲದೆ 1 ಅಂಕದ ಪ್ರಶ್ನೆಗಳನ್ನು ಕೂಡ ತಾವು ಗಮನಿಸ್ರಿ ಅಂತ ಹೇಳುತ್ತಾ, ಇಲ್ಲಿಯವರೆಗೆ ಈ ಪಾಠವನ್ನ ಆಲಿಸಿದ್ದೀರಿ. ತಮ್ಮ ಮುಂದಿನ ಪರೀಕ್ಷೆಗೆ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಈ ಪಾಠವನ್ನ ಮುಗಿಸ್ತಾ ಇದ್ದೇನೆ.